ಪ್ರೈಸ್ ದ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆಯ ವೇಳೆಯಲ್ಲಿ ದೇವರು ಕೊಡುತ್ತಿರುವಂತಹ ವಾಗ್ದಾನವು ಯೆರೆಮೀಯನ ಬರೆದ ಪ್ರವಾದನೆ ಗ್ರಂಥ 31ನೇ ಅಧ್ಯಾಯ 34ನೇ ವಚನ ಈ ರೀತಿಯಾಗಿರುತ್ತೆ. ನಾನು ಅವರ ಅಪರಾಧವನ್ನು ಕ್ಷಮಿಸಿ ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ನನ್ನ ಪ್ರೀತಿಯ ದೇವರ ಜನರೇ, ನಾನು ತಪ್ಪು ಮಾಡಿದ್ದೇನೆ, ನಾನು ಪಾಪ ಮಾಡಿದ್ದೇನೆ, ನಾನು ದೇವರಿಂದ ದೂರ ಇದ್ದೇನೆ, ನಾನು ಯೋಗ್ಯನಲ್ಲ, ನನಗೆ ಅರ್ಹತೆ ಇಲ್ಲ ಎಂಬುದಾಗಿ ನೀವು ಹೇಳ್ತಾ ಇದ್ದೀರಾ. ಚಿಂತೆ ಮಾಡಬೇಡಿರಿ. ದೇವರು ಈ ದಿನದಲ್ಲಿ ವಾಕ್ಯದ ಮುಖಾಂತರ ಈ ರೀತಿಯಾಗಿ ಮಾತನಾಡುತ್ತಿದ್ದಾರೆ. ನಾನು ಅವರ ಪಾಪವನ್ನು ನಾನು ಕ್ಷಮಿಸಿದ್ದೇನೆ, ಮತ್ತೆ ಅವರ ಪಾಪವನ್ನು ನಾನು ಎಂದಿಗೂ ನೆನಪಿಗೆ ನಾನು ತರುವುದಿಲ್ಲ ಎಂಬುದಾಗಿ ಮಾತನಾಡುತ್ತಿದ್ದಾರೆ. ಎಂದಿಗೂ. ಹಾಗಾದ್ರೆ ನೀವು ಮಾಡಿರುವಂತಹ ತಪ್ಪು ಪಾಪಗಳನ್ನು ನೀವು ದೇವರ ಬಳಿಯಲ್ಲಿ ನೀವು ಒಪ್ಪಿಸಿಕೊಟ್ಟು ನೀವು ಕ್ಷಮಾಪಣೆ ಕೇಳಿ ಮತ್ತೆ ಆ ಪಾಪದ ಕಡೆಗೆ ನೀವು ಹೋಗದಾಗಿ ನೀವು ಜೀವಿಸಿರಿ. ದೇವರು ಖಂಡಿತವಾಗಿ ನಿಶ್ಚಯವಾಗಿಯೂ ನಿಮ್ಮ ಪಾಪಗಳನ್ನು ಕ್ಷಮಿಸುತ್ತಾ ಆತನು ಎಂದಿಗೂ ಆತನ ನೆನಪಿಗೆ ತರದ ಹಾಗೆ ಆತನು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾ ನಿಮ್ಮನ್ನು ನಡೆಸಲು ಆತನು ಶಕ್ತನಾಗಿದ್ದಾನೆ. ಆದ ಕಾರಣ ಈ ದಿನದಲ್ಲಿ ನಿಮ್ಮ ಪಾಪವನ್ನು ನೀವು ದೇವರಿಗೆ ಒಪ್ಪಿಸಿಕೊಟ್ಟು ನೀವು ನಡೆಯಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಅ ನೈಸ್ ಡೇ.